शांति। ओम शांति। 19th जून 2023 प्रातः मुरली बाप दादा मधुबन। ओम शांति। मीठे बच्चे, मुख में मुहल्ला डाल लो, अर्थात अपने शांति स्वधर्म में स्थित हो जाओ तो माया कुछ भी कर नहीं सकती। ಮಧುರಾತಿ ಮಧುರವಾದ ಮಕ್ಕಳೇ, ನಿಮ್ಮ ಬಾಯಿಯಲ್ಲಿ ನೆನಪಿನ ನಾಣ್ಯವನ್ನು ಹಾಕಿಕೊಳ್ಳಿರಿ ಎಂದರೆ ತಮ್ಮ ಶಾಂತಿಯ ಸ್ವಧರ್ಮದಲ್ಲಿ ಸ್ಥಿತರಾಗಿರಿ. ಆಗ ಮಾಯ ಏನನ್ನೂ ಮಾಡಲು ಸಾಧ್ಯವಿಲ್ಲ. प्रश्न: एक शिव बाबा ही भोलानाथ है, दूसरा कोई भी भोलानाथ नहीं हो सकता, क्यों? ಒಬ್ಬ ಶಿವ ತಂದೆಯವರೇ ಭೋಲಾನಾಥರಾಗಿದ್ದಾರೆ, ಅನ್ಯರು ಯಾರೂ ಸಹ ಭೋಲಾನಾಥರಾಗಲು ಸಾಧ್ಯವಿಲ್ಲ. ಏಕೆ? उत्तर: क्योंकि एक शिव बाबा ही है जिसे अपने लिए कोई भी तमन्ना माना इच्छा नहीं रखते. ಯಾಕೆಂದರೆ ಒಬ್ಬ ಶಿವ ತಂದೆಯವರೇ ಆಗಿದ್ದಾರೆ, ಅವರಿಗಾಗಿ ಯಾವುದೇ ಇಚ್ಛೆಯನ್ನು ಇಟ್ಟುಕೊಳ್ಳುವುದಿಲ್ಲ. वह आकर बच्चों का सेवाधारी बनते हैं. ಅವರೇ ಬಂದು ಮಕ್ಕಳಿಗೆ ಸೇವಾಧಾರಿಗಳಾಗಿ ಆಗುತ್ತಾರೆ. बच्चों को माया की गुलामी से छुड़ाते हैं. ಮಕ್ಕಳನ್ನು ಮಾಯೆಯ ದಾಸತ್ವದಿಂದ ಬಿಡಿಸುತ್ತಾರೆ. हर बच्चे को आप समान मास्टर ज्ञान सागर बनाते हैं. ಪ್ರತಿಯೊಂದು ಮಗುವನ್ನು ತಮ್ಮ ಸಮಾನ ಮಾಸ್ಟರ್ ಜ್ಞಾನ ಸಾಗರರನ್ನಾಗಿ ಮಾಡುತ್ತಾರೆ. ज्ञान रत्नों से झोली भरते हैं. ಜ್ಞಾನ ರತ್ನಗಳಿಂದ ಝೋಲಿಗೆಯನ್ನು ತುಂಬಿಸುತ್ತಾರೆ. ऐसा निष्काम सेवाधारी दूसरा कोई भी हो नहीं सकता. इसलिए भोलानाथ एक शिव बाबा को ही कहेंगे. ಈ ರೀತಿ ನಿಷ್ಕಾಮ ಸೇವಾಧಾರಿಗಳು ಅನ್ಯರು ಯಾರೂ ಇರಲಿಕ್ಕೆ ಸಾಧ್ಯವೇ ಇಲ್ಲ. ಆದ್ದರಿಂದ ಭೋಲಾನಾಥರೆಂದು ಒಬ್ಬ ಶಿವ ತಂದೆಯವರಿಗೆ ಹೇಳಲಾಗುತ್ತದೆ. ಗೀತ್ ಹೇ ಭೋಲಾನಾಥ್ ಸೇ ನಿರಾಲ. ಭೋಲಾನಾಥನಿಗಿಂತ ಪ್ರಿಯವಾದವರು, ಅತೀತವಾಗಿರುವಂಥವರು ಬೇರೆ ಯಾರೂ ಸಹ ಇರೋದಿಲ್ಲ. ಓಂ ಶಾಂತಿ. ಭಕ್ತಿ ಮಾರ್ಗ में जो होकर गए हैं उनकी महिमा गाते हैं कि ऐसा था. जो यहाँ है उनको कहेंगे कि ऐसे है. ತಂದೆ ಹೇಳ್ತಿದ್ದಾರೆ, ಭಕ್ತಿ ಮಾರ್ಗದಲ್ಲಿ ಯಾರೆಲ್ಲ ಇದ್ದು ಹೋಗಿದ್ದರೂ ಅವರ ಮಹಿಮೆಯನ್ನು ಅವರು ಹೀಗಿದ್ದರು ಎಂದು ಗಾಯನ ಮಾಡ್ತಾರೆ. ಇಲ್ಲಿ ಈ ಸಮಯದಲ್ಲಿ ಇರುವಂಥವರನ್ನು ಅವರು ಹೀಗೆ ಇದ್ದಾರೆ ಎಂದು ಗಾಯನ ಮಾಡ್ತಾರೆ. ಶರೀರ್ ಛೋಡ್ ಗಯೇ ತೋ ಕಹೆಂಗೆ ಐಸಾ ಥಾ. ಯಾರಾದರೂ ಶರೀರವನ್ನು ಬಿಟ್ಟು ಹೋದರು ಎಂದರೆ ಅವರಿಗೇನು ಮಾಡ್ತಾರೆ? ಅವರು ಈ ರೀತಿ ಇದ್ದು ಹೋದರು ಎಂದು ಗಾಯನವನ್ನು ಮಾಡ್ತಾರೆ. ಜರೂರ್ ಪರಮಾತ್ಮ ಕಿ ಭಿ ಮಹಿಮಾ ಕರ್ತೆ ಹೇ. ಅವಶ್ಯವಾಗಿ ಇದೇ ರೀತಿ ಪರಮಾತ್ಮನ ಮಹಿಮೆಯನ್ನೂ ಸಹ ಭಕ್ತಿ ಮಾರ್ಗದಲ್ಲಿ ಗಾಯನ ಮಾಡ್ತಾರೆ. ನಹಿ ತೋ ಮಹಿಮಾ ಕ್ಯೂ ಹೋತಿ.
ಅವರು ಇದ್ದಿ ಹೋಗಿಲ್ಲ ಅಂದರೆ ಅವರ ಮಹಿಮೆ ಏಕೆ ಆಗ್ತಾ ಇತ್ತು, ಯಾಕೆ ಗಾಯನ ಮಾಡ್ತಾ ಇದ್ದರು ಎನ್ನುವುದು ತಿಳಿಸ್ತಿದ್ದಾರೆ. ಅಭಿ ಪ್ರಾಕ್ಟಿಕಲ್ ಮೇ ಹೈ, ಸಬ್ ಭಕ್ತೋಂ ಕಾ ಭಗವಾನ್ ಏಕ್ ಹೈ, ಭಕ್ತೋಂ ಕಾ ರಕ್ಷಕ್ ವ ಭಕ್ತೋಂ ಕೋ ಸದ್ಗತಿ ದೇನೆ ವಾಲಾ ಉಸ್ಕೋ ಹಿ ಜಾದೂಗಾರ್ ಕಹೆಂಗೆ. ತಂದೆಯವರು ಹೇಳ್ತಿದ್ದಾರೆ, ಇಲ್ಲಿ ಪ್ರಾಕ್ಟಿಕಲ್ ಆಗಿ ನಮ್ಮ ಎದುರುಗಡೆನೆ, ಪ್ರತ್ಯಕ್ಷವಾಗಿ ಈಗ ತಂದೆಯವರು ನಮ್ಮ ಎದುರುಗಡೆನೇ ಇದ್ದಾರೆ. ಎಲ್ಲರ ಭಕ್ತರ ಭಗವಂತ ಒಬ್ಬರೇ ಆಗಿದ್ದಾರೆ. ಭಕ್ತರ ರಕ್ಷಕರು ಮತ್ತು ಭಕ್ತರಿಗೆ ಸದ್ಗತಿಯನ್ನು ಕೊಡುವವರು ಆ ಇಂದ್ರಜಾಲಿಕರು ಒಬ್ಬರೇ ಆಗಿದ್ದಾರೆ. ತಂದೆ ಹೇಳ್ತಿದ್ದಾರೆ, ಗಾಯ ಭೀ ಜಾತಾ ಹೇ ಸರು ಕಾ ಸದ್ಗತಿ ಧಾತಾ, ಸರು ಕೋ ಸದ್ಗತಿ ಅಭಿ ಮಿಲ್ತಿ ಹೇ. ತಂದೆ ಹೇಳ್ತಿದ್ದಾರೆ, ಅವರಿಗೆ ಗಾಯನವನ್ನೂ ಸಹ ಮಾಡಲಾಗುತ್ತದೆ ಸರ್ವರ ಸದ್ಗತಿ ದಾತ ಎಂದು. ಅಂದರೆ ಸರ್ವರಿಗೂ ಸದ್ಗತಿ ಈ ಸಮಯದಲ್ಲಿ ಮಾತ್ರ ಸಿಗುತ್ತದೆ. ನಂಬರ್ ವಾರ್ ಜೋ ವೆರೈಟಿ ಧರ್ಮ ವಾಲೆ ಮನುಷ್ಯ ಹೇ ಸಬ್ಕೋ ಗತಿ ಸದ್ಗತಿ ದೇತೆ ಹೇ ಜರೂರ್. ಇವಾಗ ನಂಬರ್ ವಾರಲ್ಲಿ ನಾವೆಲ್ಲ ವೆರೈಟಿ ಧರ್ಮದ ಆತ್ಮರು ಮನುಷ್ಯರಿದ್ದಾರೆ. ಅವರೆಲ್ಲರಿಗೂ ಗತಿ ಸದ್ಗತಿ ಎನ್ನುವುದು ಅವಶ್ಯವಾಗಿ ತಂದೆಯವರು ಕೊಡುತ್ತಾರೆ. ಸಬ್ ಮನುಷ್ಯ ಮಾತ್ರ ಮುಕ್ತಿಧಾಮೆ ಜಾತೆ ಹೇ ಜರೂರ್. ಎಲ್ಲ ಮನುಷ್ಯಾತ್ಮರು ಮುಕ್ತಿಧಾಮದಲ್ಲಿ ಅವಶ್ಯವಾಗಿ ಹೋಗುತ್ತಾರೆ. ಫಿರ್ ಆತೆ ಹೇ ಸತೋ ಪ್ರಧಾನ್ ಮೇ, ಮತ್ತೆ ಎಲ್ಲಿಗೆ ಬರ್ತಾರೆ? ಸತೋ ಪ್ರಧಾನದಲ್ಲಿ ಬರ್ತಾರೆ. ನಂಬರ್ ವಾರ್ ಹಿ ಆಯಂಗೇನಾ, ಬರ್ತಾರೆ, ಆದರೆ ಈಗ ಬರ್ತಾರೆ ನಂಬರ್ ವಾರ್ ಆಗಿ ಅವರ ಪಾತ್ರದ ಅನುಸಾರವೇ ಬರ್ತಾರೆ. ಪೆಹಲೆ ದೇವತಾಯೇ ಫಿರ್ ಕ್ಷತ್ರಿ ಫಿರ್ ವೈಶ್ಯ ಆಯಂಗೆ. ಮೊಟ್ಟ ಮೊದಲು ದೇವತೆಗಳು ಬರ್ತಾರೆ, ಅನಂತರ ಕ್ಷತ್ರಿಯರು, ಅನಂತರ ವೈಶ್ಯರು ಬರ್ತಾರೆ. ವರ್ಣ ಬದಲೆಂಗೆ ಜರೂರ್, ವರ್ಣಗಳಂತೂ ಅವಶ್ಯವಾಗಿ ಬದಲಾವಣೆ ಮಾಡಲೇಬೇಕಾಗುತ್ತದೆ. ಕೋಯಿ ಅಚ್ಚಾ ಕಾಮ್ ಕರ್ಕೆ ಜಾತೆ ಹೈ ತೋ ಉನ್ಕಿ ಮಹಿಮಾ ಕರೆಂಗೆ. ಯಾರಾದರೂ ಒಳ್ಳೆ ಕೆಲಸವನ್ನು ಮಾಡಿ ಹೋಗಿದ್ದಾರೆಂದರೆ ಅವರಿಗೆ ಮಹಿಮೆಯನ್ನು ಮಾಡ್ತಾ ಇರ್ತಾರೆ. ವಹ್ ತೋ ಅಲ್ಪ ಕಾಲ ಕೆ ಲಿಯೆ ಮಹಿಮಾ ಚಲ್ತಿ ಹೈ ಕ್ಯೂಂಕಿ ಬಚ್ಚೆ ಜಾನ್ತೆ ಹೈ ವಿನಾಶ್ ಸಾಮ್ನೆ ಖಡಾ ಹೈ. ತಂದೆ ಹೇಳ್ತಿದ್ದಾರೆ, ಅವರದಂತೂ ಅಲ್ಪಕಾಲಿಕವಾಗಿ ಮಹಿಮೆಯನ್ನು ಮಾಡಲಾಗುತ್ತದೆ. ಈ ಸಮಯದಲ್ಲಿ ಮಕ್ಕಳು ತಿಳ್ಕೊಂಡಿದ್ದಾರೆ, ವಿನಾಶವು ನಮ್ಮ ಎದುರುಗಡೆನೇ ನಿಂತಿದೆ ಎನ್ನುವುದು ತಾವು ಮಕ್ಕಳು ತಿಳಿದಿದ್ದೀರಿ. ಸಬ್ಸೆ ಜಾಸ್ತಿ ಮಹಿಮಾ ಉನ್ಕಿ ಹೋತಿ ಹೇ ಜೋ ಪೆಹಲೆ ಪೆಹಲೆ ಆತೆ ಹೇ. ಯಾರು ಮೊಟ್ಟ ಮೊದಲು ಬರ್ತಾರೋ ಅವರದೇ ಮಹಿಮಾ ಹೆಚ್ಚಾಗಿ ಆಗುತ್ತದೆ ಎಂದು ತಂದೆ ತಿಳಿಸ್ತಿದ್ದಾರೆ. बाप कहते हैं भक्ति मार्ग में पहले पहले शिव बाबा की ही पूजा शुरू होती है, अभी होकर जाते हैं. इनका गायन पूजन फिर भक्ति मार्ग में होता है. ತಂದೆ ತಿಳಿಸ್ತಿದ್ದಾರೆ, ಭಕ್ತಿ ಮಾರ್ಗದಲ್ಲಿ ಮೊಟ್ಟ ಮೊದಲು ಶಿವ ಬಾಬಾರವರನ್ನು ಪೂಜಿಸುತ್ತಾರೆ. ಅವರು ಈ ಸಮಯದಲ್ಲಿ ಬಂದು ಈ ಸೇವೆಯನ್ನು ಮಾಡಿ ಹೋಗಿರುವ ಕಾರಣ ಯಾವಾಗ ಭಕ್ತಿ ಮಾರ್ಗವು ಶುರುವಾಗುತ್ತದೆಯೋ, ಆರಂಭವಾಗುತ್ತದೆಯೋ, ಅಲ್ಲಿಂದ ಅವರನ್ನು ಪೂಜೆ ಮಾಡಲಿಕ್ಕೆ, ಗಾಯನ ಮಾಡಲಿಕ್ಕೆ ಶುರು ಮಾಡ್ತಾರೆ. ಯಾರು ಇದ್ದು ಹೋಗಿರ್ತಾರೋ ಅವರಿಗೆ ತಾನೇ ಮಹಿಮೆ ಮಾಡ್ತಾರೆ. ಅದನ್ನು ಸ್ಪಷ್ಟ ಮಾಡಿಸ್ತಿದ್ದಾರೆ ಇಲ್ಲಿ ತಂದೆಯವರು. ತಂದೆ ಹೇಳ್ತಿದ್ದಾರೆ, ಉನ್ಹೋಂಕೋ ಯಹ್ ಭೀ ಪತಾ ನಹಿ ಹೋತಾ ಕಿ ಪೆಹಲೆ ಕ್ಯಾ ಥಾ ಅಥವಾ सतयुग के बाद त्रेता क्या होगा, इसमें बुद्धि से काम लेना होता है. ತಂದೆ ತಿಳಿಸ್ತಿದ್ದಾರೆ, ಭಕ್ತಿ ಮಾರ್ಗ ಶುರು ಹೋತಾ ಹೇ ದ್ವಾಪರ್ ಸೆ. जो बुद्धिवान बच्चे हैं वह अच्छी ರೀತಿ ಸಮझ सकते हैं. ಈ ಅಂದರೆ ಅವರಿಗೆ ಈ ಸಮಯದಲ್ಲಿಯೂ ಸಹ ಇನ್ನು ತಿಳಿದಿಲ್ಲ. ಯಾರು ಮೊದಲು ಬಂದಿದ್ರು, ಮೊಟ್ಟ ಮೊದಲು ಯಾರು ಬಂದಿದ್ರು, ಸತ್ಯಯುಗದ ಅನಂತರ ತ್ರೇತಾಯುಗದಲ್ಲಿ ಏನಾಗುತ್ತದೆ, ಇದೆಲ್ಲ ಬುದ್ಧಿಯಿಂದ ಅರ್ಥ ಮಾಡಿಕೊಳ್ಳುವಂತಹ ಕೆಲಸವಾಗಿದೆ. ಭಕ್ತಿ ಮಾರ್ಗವು ಯಾವಾಗ ಆರಂಭವಾಗುತ್ತದೆ, ದ್ವಾಪರದಿಂದ ಎನ್ನುವುದು ಸಹ ಅವರಿಗೆ ಗೊತ್ತಿಲ್ಲ. ಯಾರು ಒಳ್ಳೆ ಬುದ್ಧಿವಂತ ಮಕ್ಕಳಿರ್ತಾರೆ ಅವರೇ ಇವೆಲ್ಲವನ್ನು
ಚೆನ್ನಾಗಿ ಅರಿತುಕೊಳ್ತಾರೆ. कोई तो कुछ भी समझते नहीं, ಕೆಲವರಂತೂ ಏನೂ ಅರ್ಥ ಮಾಡಿಕೊಳ್ಳುವುದೇ ಇಲ್ಲ. जिनको ज्ञान की कंडी पड़ी हुई है सब पैरट्स है माना तोते हैं. कोई को अच्छी कटड़ी रहती है, कोई तो कुछ भी समझते नहीं है. कबूतर है, तोते को सिखलाया जाता है, वह रिपीट करते हैं. कबूतर सीख नहीं सकते हैं. अमरनाथ में कबूतर दिखाते हैं, कबूतर सिर्फ पैगाम पहुंचाते हैं. ತಂದೆಯವರಿಲ್ಲಿ ಅರ್ಥ ಮಾಡಿಸ್ತಿದ್ದಾರೆ. ಕೆಲವರು ಏನು ಮಾಡ್ತಾರೆ, ಈ ಜ್ಞಾನವನ್ನು ಕಂಠಪಾಠ ಮಾಡಿಬಿಡ್ತಾರೆ. ಅಂದರೆ ತಂದೆ ಏನು ಹೇಳ್ತಿರ್ತಾರೋ ಅದನ್ನು ರಿಪೀಟ್ ಮಾಡೋರಾಗಿರ್ತಾರೆ ಅಂತ ತಿಳಿಸ್ತಿದ್ದಾರೆ. ಪುಸ್ತಕಗಳ ಮೂಲಕ ಹಂಚ್ತಾರೆ, ಆದರೆ ಬೇರೆ ಏನೋ ವಿಷಯಗಳನ್ನು ತಿಳಿಸೋದಿಲ್ಲ. ಅಂಥವ್ರು ಏನಾಗ್ತಾರೆ, ಪಾರಿವಾಳಗಳು. ಅಲ್ಲಿ ಗಿಳಿಗಳು ಸಮಾಚಾರವನ್ನು ಅಲ್ಲಿ ತಲುಪಿಸೋರು ಪಾರಿವಾಳಗಳು. ಅದನ್ನು ತಂದೆಯಲ್ಲಿ ಅರ್ಥ ಮಾಡಿಸ್ತಿದ್ದಾರೆ. बाप कहते हैं इस समय अनुसार ह्यूमन तोते भी है और ह्यूमन कबूतर भी है. इस समय को जो भी मनुष्य है जो कुछ बोलते हैं वह कोई काम का नहीं. ಈ ಸಮಯದಲ್ಲಿ ಮನುಷ್ಯರಲ್ಲಿ ಗಿಳಿಗಳೂ ಇದ್ದಾರೆ, ಪಾರಿವಾಳಗಳೂ ಸಹ ಇದ್ದಾರೆ. ಆದರೆ ಸಮಯದ ಅನುಸಾರ ಮನುಷ್ಯರು ಏನೆಲ್ಲ ಹೇಳ್ತಾರೆ ಅದು ಯಾವುದೇ ಕೆಲಸಕ್ಕೆ ಬರುವುದಿಲ್ಲ ಅಂತ ತಿಳಿಸ್ತಿದ್ದಾರೆ. ಬಾಪ್ ಹೇ ರೂಪ ಬಸಂತ್, ತಂದೆಯವರು ಏನಾಗಿದ್ದಾರೆ, ರೂಪ ಬಸಂತಗಳಾಗಿದ್ದಾರೆ. ಬಾಬಾನೇ ಸಮझाया है इनका कोई बड़ा रूप नहीं है. ತಂದೆಯವರು ಅರ್ಥ ಮಾಡಿಸ್ತಿದ್ದಾರೆ, ನಾನಂತೂ ರೂಪ ಬಸಂತ ಆಗಿದ್ದೇನೆ, ನನಗಂತೂ ಯಾವುದೇ ದೊಡ್ಡದಾದ ರೂಪವೂ ಇಲ್ಲ ಮಕ್ಕಳೇ ಅಂತ ಹೇಳ್ತಿದ್ದಾರೆ. कोई पूछे शिव बाबा का रूप क्या है तो समझाना चाहिए. शिव बाबा का रूप ऐसे है जैसे आत्मा का है. ಯಾರನ್ನ ನಿಮ್ಮನ್ನು ಕೇಳ್ತಾರೆ ಶಿವ ತಂದೆಯವರ ರೂಪ ಹೇಗಿದೆ ಅಂದರೆ ಏನಂತ ಹೇಳಬೇಕು, ಆತ್ಮನ ರೂಪ ಹೇಗಿದೆಯೋ ಹಾಗೆ ಶಿವ ತಂದೆಯವರ ರೂಪವೂ ಸಹ ಹಾಗೆ ಇದೆ ಅಂತ ತಿಳಿಸ್ರಿ ಮಕ್ಕಳೇ ಅಂತ ಹೇಳ್ತಿದ್ದಾರೆ. ಜೈಸಾ ಬಾಪ್ वैसे बच्चे, आत्मा कोई छोटी बड़ी नहीं होती है, ना बाप कोई बड़ा है, वह है परमपिता बाप. वैसे बच्चे, आत्मा कोई छोटी बड़ी नहीं है. बाप समझाते हैं वह है परमपिता परमात्मा, वही हमको समझाते हैं. उनका नाम ही है भोलानाथ. वह बहुत भोलानाथ है. अपने लिए एक कौड़ी की भी तमन्ना नहीं रखते हैं. बच्चे निश्चय करते हैं परमपिता परमात्मा ही आकर हमको समझाते हैं, इस शरीर द्वारा हमको समझाता है. ತಂದೆಯವರು ಹೇಳ್ತಿದ್ದಾರೆ, ನಾನಂತೂ ಮಕ್ಕಳು ಹೇಗಿದ್ದಾರೋ ನಾನು ಸಹ ಹಾಗೆ ಇದ್ದೀನಿ, ನಾನು ಹೇಗಿದ್ದೀನೋ ನನ್ನ ಮಕ್ಕಳೂ ಸಹ ಹಾಗೆ ಇದ್ದಾರೆ ಅಂತ ತಂದೆ ತಿಳಿಸ್ತಿದ್ದಾರೆ. ನಾನಂತೂ ಚಿಕ್ಕದಾಗಿ ದೊಡ್ಡದಾಗಿ ಆಗೋದಿಲ್ಲ, ತಾವು ಆತ್ಮರೂ ಸಹ ಚಿಕ್ಕದು ದೊಡ್ಡದು ಆಗೋದಿಲ್ಲ ಅಂತ ತಿಳಿಸ್ತಿದ್ದಾರೆ. ಯಾಕಂದರೆ ಶರೀರ ಚಿಕ್ಕದು ದೊಡ್ಡದಾಗುತ್ತಲ್ವ, ಆ ರೀತಿ ಆತ್ಮ ಏನು ಆಗೋದಿಲ್ಲ ಅನ್ನೋದು ಅರ್ಥ ಮಾಡಿಸ್ಲಿಕ್ಕೆ ಹೇಳ್ತಿದ್ದಾರೆ ತಂದೆಯವರು. ಅವರು ಪರಮಪಿತ ಪರಮಾತ್ಮ ಆಗಿದ್ದಾರೆ. ಅವರೇ ನಮಗೆ ತಿಳಿಸ್ಕೊಡ್ತಾರೆ, ನಾನೇ ಭೋಲಾನಾಥನಾಗಿದ್ದೇನೆ. ಅವರ ಹೆಸರೇ ಏನಾಗಿದೆ, ಭೋಲಾನಾಥ ಆಗಿದ್ದೆ. ಅವರು ಬಹಳ ಭೋಲ ಆಗಿದ್ದಾರೆ ಅಂತ ತಿಳಿಸ್ತಿದ್ದಾರೆ ತಂದೆ. ನಾನು ಭೋಲ ಆಗಿರುವ ಕಾರಣ ನನ್ನ ಹತ್ರ ಒಂದು ಕೌಡಿ ಸಹ, ಒಂದು ಆನೆ ಸಹ ನಾನು ಇಟ್ಕೊಳ್ಳೋದಿಲ್ಲ ಮಕ್ಕಳೇ ಅಂತ ಹೇಳ್ತಿದ್ದಾರೆ. ಮಕ್ಕಳಿಗೆ ನಿಶ್ಚಯ ಮಾಡ್ತಾರೆ, ಪರಮಾತ್ಮನೇ ಇವರ ಶರೀರದಲ್ಲಿ ಬಂದು ನಮ್ಮೆಲ್ಲರಿಗೂ ಎಲ್ಲ ವಿಷಯಗಳನ್ನು ಅರ್ಥ ಮಾಡಿಸ್ತಿದ್ದಾರೆ. ಆರ್ಗಾನ್ಸ್ ಬಿಗರ್ ತೋ ಆತ್ಮ ಬೋಲ್ನಾ ಸಕೆ. ಈ ಇಂದ್ರಿಯಗಳಿಲ್ಲದೆ ಆತ್ಮ ಅರ್ಥ ಮಾಡಿಸ್ಲಿಕ್ಕೆ ಸಾಧ್ಯನೇ ಇಲ್ಲ. बाप खुद बैठ समझाता है, कहते भी है परमात्मा आते हैं, उनका नंदीगन भी है, उन्होंने बैल रख दिया है.
जानवर तो नहीं हो सकता, ऐसे तोड़े ही है कि चालंक लगाकर बैल पर चढ़ते हैं। कहते भी हैं भागीरथ भाग्यशाली रथ है, परंतु कोई को भी पता नहीं है वह पतित पावन कैसे आते हैं। नरक को स्वर्ग बनाने जरूर आया होगा, तब ही गाते हैं। भक्ति भी पहले पहले शिव बाबा की ही करेंगे। नंबर 1 वास्तव में सच्ची महिमा उनकी ही है। अब तो कुत्ते बिल्ली आदि सबकी महिमा करते रहते हैं। नंदीगन बनाते हैं, बैल को लेकर घूमते हैं। अब यह शिव बाबा इस नंदीगन में आकर तुमको ज्ञान सुना रहे हैं, ज्ञान दूध दे रहे हैं। उनकी महिमा कितनी है। भोलानाथ भगवान है, सबकी झोली ಭರನೆ ವಾಲಾ ಹೇ. ತಂದೆ ಅರ್ಥ ಮಾಡಿಸ್ತಿದ್ದಾರೆ. ಇಲ್ಲಿ ಅವರು ನಂದಿಗನವೆಲ್ಲ ತೋರಿಸ್ತಾರೆ. ಅಂದರೆ ಒಂದು ನಂದಿಯನ್ನು ತೋರಿಸ್ತಾರೆ. ಆ ನಂದಿಯ ಮೇಲೆ ಏನು ಮಾಡ್ತಾರೆ, ಶಿವನು ಎಲ್ಲ ಸುತ್ತಾ ಇರ್ತಾರೆ, ತಿರುಗ್ತಾ ಇರ್ತಾರೆ ಅಂತ ಹೇಳ್ತಾರೆ. ಆ ರೀತಿ ಯಾವುದೇ ಹಸುಗಳ ಮಾತು ಇಲ್ಲಿ ಇಲ್ಲ ಮಕ್ಕಳೇ ಅಂತ ತಿಳಿಸ್ತಿದ್ದಾರೆ. ನಾನಂತೂ ಇವರಲ್ಲಿ ಬಂದು ನಮಗೆ ಜ್ಞಾನದ ಹಾಲನ್ನು ಅಮೃತವನ್ನೇ ಕೊಡ್ತೀನಿ. ಜ್ಞಾನದಿಂದ ನಿಮ್ಮ ಜೋಲಿಗೆಯನ್ನು ತುಂಬಿಸ್ತೀನಿ. ನಾನಂತೂ ಇವರಲ್ಲಿ ಬರ್ತೀನಿ ಹೊರತು ಯಾವುದೇ ನಂದಿಯ ಮೇಲೆ ಬರುವುದಿಲ್ಲ ಅಂತ ತಿಳಿಸ್ತಿದ್ದಾರೆ ತಂದೆಯವರು. बाप समझाते हैं, शिव के आगे नहीं कहेंगे कि झोली भर दो, क्योंकि समझते हैं वह निराकार है. ಏನಂತ ಶಿವನ ಎದುರುಗಡೆ ಹೋಗಿ ನಮ್ಮ ಜೋಲಿಗೆಯನ್ನು ತುಂಬಿಸಿರಿ ಅಂತ ಕೇಳುವುದಿಲ್ಲ. ಯಾಕಂದರೆ ಅವ್ರು ಹೇಗಿದ್ದಾರೆ, ನಿರಾಕಾರರಾಗಿದ್ದಾರೆ. ಅವರು ತುಂಬಿಸೋಕ್ಕಾಗಲ್ಲ ಅಂತ ಅವ್ರನ್ನ ಹೋಗಿ ಕೇಳುವುದಿಲ್ಲ. ಶಂಕರ್ ಕೆ ಆಗೆ ಝೋಲಿ ಲೇ ಜಾತೆ ಹೇ ಭರ್ನೆ ಲಿಯೇ. ಶಂಕರನ ಎದುರುಗಡೆ ಹೋಗ್ತಾರೆ ಜೋಲಿಗೆಯನ್ನು ತುಂಬಿಸ್ಕೊಳ್ಳೋದಕ್ಕಾಗಿ. विष्णु और ब्रह्मा के पास नहीं जाते, शंकर के पास जाते हैं, क्योंकि शिव और शंकर को मिला दिया है. ವಿಷ್ಣು ಮತ್ತು ಬ್ರಹ್ಮನ ಹತ್ರ ಹೋಗೋದಿಲ್ಲ. ಇಲ್ಲಿ ಶಂಕರನ ಹತ್ರ ಯಾಕೆ ಹೋಗ್ತಾರೆ ಅಂದರೆ ಶಂಕರ ಮತ್ತು ಶಿವ ಒಂದೇ ಅಂತ ತಿಳ್ಕೊಂಡು ಇಬ್ಬರನ್ನು ಸೇರಿಸಿರುವ ಕಾರಣ ಅವ್ರ ಹತ್ರ ಹೋಗ್ತಾರೆ ಅಂತ ತಂದೆ ತಿಳಿಸ್ತಿದ್ದಾರೆ. ಸಮಸ್ತೆ ಹೈ ಕಿ ಶಿವ ಶಂಕರ್ ಕಾ ರೂಪ್ ಹೈ. पूजा करने वाले कुछ भी ऑक्यूपेशन को नहीं जानते हैं, क्योंकि पहले पहले जो पुजारी बना है उनको ही कुछ पता नहीं था. ಈಗ ಪೂಜಾರಿಗಳೇನೆಲ್ಲ ಪೂಜೆ ಮಾಡ್ತಿದ್ದಾರೆ ಅವರಿಗೆ ಆ ದೇವರ ವೃತ್ತಿ ಏನಾಗಿದೆ, ಅವ್ರು ಏನು ಮಾಡಿ ಹೋಗಿದ್ರು ಅನ್ನೋದು ಗೊತ್ತಿಲ್ಲ. ಮೊಟ್ಟ ಮೊದಲು ಬಂದಿರುವಂಥವರಿಗೆ ಗೊತ್ತಿಲ್ಲ, ಈಗಿರುವ ಪೂಜಾರಿಗಳಿಗೆ ಏನು ಗೊತ್ತಿರುತ್ತೆ ಅಂತ ತಿಳಿಸ್ತಿದ್ದಾರೆ ತಂದೆ. बाप कहते हैं, इनको कहेंगे आपे ही पूज्य देवी देवता, आपे ही पुजारी. अभी तुम समझते हो हम ही पूज्य देवी देवता थे, हम ही पुजारी बनते हैं. शिव तो है मूल वतन वासी, परंतु मंदिर तो है ना. सूक्ष्म वतन वासी ब्रह्मा विष्णु शंकर का भी पार्ट है, क्योंकि आते तो है ना. शिव को भी आना तो पड़ता है, शंकर का यह काम नहीं. त्रिमूर्ति मार्ग भी नाम रखते हैं, त्रिमूर्ति का स्टैम्प भी बनाते हैं, उसमें फिर शेर दिखाते हैं, नीचे लिखते हैं सत्यमेव जयते. एक ऐसे ठीक है, सिर्फ शिव का नाम निशान नहीं रखा है. सत्यमेव जयते जानवर के नीचे नहीं लिखा जाता है. सत्य तो एक बाप ही है, जो सच्ची कथा सुनाकर हमको विजयी बनाते हैं, सब बातें अच्छी रीति समझाते हैं. बाप कहते हैं, तुम मास्टर नॉलेजफुल बनते जाते हो. जब से नॉलेज सुनना शुरू किया है, इनकी सब मुरलियाँ रखे तो सारा मकान ही भर जाए.
कितने कागज खलास करते होंगे और फिर खलास करते रहेंगे। मुरली बच्चों के पास जरूर जाएगी, बहुत कापियाँ निकलेगी, झाड़ वृद्धि को पाता रहता है. ತಂದೆ ಅರ್ಥ ಮಾಡಿಸ್ತಿದ್ದಾರೆ. ಇಲ್ಲಿ ಶಿವನಂತೂ ಮೂಲವತನ ವಾಸಿಗಳಾಗಿದ್ದಾರೆ, ಆದರೂ ಅವರಿಗಂತೂ ಮಂದಿರಗಳನ್ನು ನಿರ್ಮಾಣ ಮಾಡ್ತಾನೆ ಇರ್ತಾರೆ. ಇಲ್ಲಿ ಸೂಕ್ಷ್ಮ ವತನವಾಸಿಗಳಾಗಿರುವ ಬ್ರಹ್ಮ ವಿಷ್ಣು ಶಂಕರರದ್ದು ಸಹ ಪಾತ್ರವೂ ಇದೆ, ಅವರೂ ಸಹ ಬರ್ತಾರೆ. ತಂದೆ ತಿಳಿಸ್ತಿದ್ದಾರೆ. ಆದರೆ ಇಲ್ಲಿ ಈ ಸಮಯದಲ್ಲಿ ತ್ರಿಮೂರ್ತಿ ಮಾರ್ಗವೆಂದು ಹೆಸರು ಇಡ್ತಾರೆ. ತ್ರಿಮೂರ್ತಿ ಸ್ಟ್ಯಾಂಪುಗಳನ್ನು ಮುದ್ರಣೆ ಮಾಡಿಸ್ತಾರೆ. ಮೇಲೆ ಏನು ಮಾಡ್ತಾರೆ, ಶೇರನ್ನು ತೋರಿಸ್ತಾರೆ, ಕೆಳಗಡೆ ಸತ್ಯ ಸಿಂಹವನ್ನು ತೋರಿಸಿ ಕೆಳಗಡೆ ಏನು ಬರ್ತಾರೆ, ಸತ್ಯಮೇವ ಜಯತೆ ಅಂತ ಬರೀತಾರೆ. ಆದರೆ ಹಶು ಅಂದರೆ ಜಾನುವಾರು ಅಂದರೆ ಜಂತುಗಳನ್ನು ಇಟ್ಟು ಏನು ಮಾಡ್ತಾರೆ, ಆ ರೀತಿ ಹೇಳುವುದು ಸರಿಯಲ್ಲ ಅಂತ ತಂದೆಯವರು ತಿಳಿಸ್ತಿದ್ದಾರೆ. ಯಾಕಂದರೆ ಸತ್ಯವಂತೂ ಒಬ್ಬ ತಂದೆಯವರಾಗಿದ್ದಾರೆ. ಆದರೆ ಸತ್ಯ ಕಥೆಯನ್ನು ನಮ್ಮೆಲ್ಲರ ಮಕ್ಕಳಿಗೆ ತಿಳಿಸಿ ನಮ್ಮೆಲ್ಲರನ್ನು ಮಾಯೆಯ ಮೇಲೆ ವಿಜಯಿಗಳನ್ನಾಗಿ ಮಾಡ್ತಾರೆ. ಈ ಎಲ್ಲ ಮಾತುಗಳನ್ನು ತಂದೆ ಕುಳಿತು ಅರ್ಥ ಮಾಡಿಸ್ತಾರೆ. ಮಕ್ಕಳು ಈಗ ಎಲ್ಲ ಜ್ಞಾನವನ್ನು ತುಂಬಿಸಿಕೊಂಡು ಮಾಸ್ಟರ್ ಜ್ಞಾನ ಸಾಗರರಾಗುತ್ತಿದ್ದಾರೆ. ತಂದೆ ಹೇಳ್ತಿದ್ದಾರೆ, ಯಾರು ಈ ಜ್ಞಾನವನ್ನು ಕೇಳಲು ಶುರು ಮಾಡಿದರು ಆಗಲಿಂದ ನೋಡಿದರೆ ಮುರಳಿಗಳು ಒಂದು ಮನೆಯೇ ತುಂಬೋಗುತ್ತೆ ಅಂತ ಹೇಳ್ತಿದ್ದಾರೆ. ಆದಿಯಿಂದ ಮುರಳಿಗಳು ಕೇಳ್ತಾ ಬಂದಿದ್ದೀವಿ ಅಂದರೆ ಆ ಮುರಳಿಗಳನ್ನು ಇಟ್ಕೊಂಡಿದ್ದೀವಿ ಅಂದರೆ ಎಷ್ಟಾಗುತ್ತೆ, ಒಂದು ಮನೆಯೇ ಹೋಗುತ್ತೆ ಅಂತ ಹೇಳ್ತಿದ್ದಾರೆ. ಅನೇಕ ಕಾಪಿಗಳು ಬರ್ತಾನೆ ಇರುತ್ತೆ ಅಂತ ಹೇಳ್ತಿದ್ದಾರೆ. ಮುರಳಿಯಂತೂ ಮಕ್ಕಳ ಹತ್ತಿರ ಅವಶ್ಯವಾಗಿರುತ್ತದೆ. ಈ ವೃಕ್ಷವೂ ಸಹ ವೃದ್ಧಿಯನ್ನು ಹೊಂದುತ್ತಿರುತ್ತದೆ. बच्चे जानते हैं माया के तूफान तो बहुत आते हैं, मुलहरा मुख में पड़ा हुआ तो माया कुछ नहीं कर सकती है. ಯಾಕಂದರೆ ಮಕ್ಕಳು ತಿಳಿದಿದ್ದೀರಿ, ಮಾಯೆಯ ಬಿರುಗಾಳಿಗಳಂತೂ ಬಹಳ ಬರುತ್ತದೆ. ನೀವು ಬಾಯಿಯಲ್ಲಿ ತಂದೆಯವರ ನೆನಪಿನ ನಾಣ್ಯವನ್ನು ಹಾಕಿಕೊಂಡಿದ್ದೀರಿ ಎಂದರೆ ಮಾಯೆ ನಿಮ್ಮನ್ನೇನೂ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ತಿಳಿಸ್ತಿದ್ದಾರೆ. बाबा को याद करना बहुत सहज है. हम आत्मा हैं, आत्मा कहती है मेरा स्वधर्म है शांत. हम सब परदेशी हैं, इस माया के देश में आते हैं. एक गीत है ना, वो दूर देश के रहने वाले. सब आत्माएं दूर देश की रहने वाली है, तुम अब जान गए हो. ತಂದೆ ಅರ್ಥ ಮಾಡಿಸ್ತಿದ್ದಾರೆ. ಮಕ್ಕಳೇ, ನೀವು ತಂದೆಯ ನೆನಪನ್ನು ಮಾಡುವುದು ಬಹಳ ಸಹಜವಾಗಿದೆ. ಯಾಕಂದರೆ ನಿಮ್ಮನ್ನು ನೀವು ಆತ್ಮ ಅಂತ ತಿಳಿದುಕೊಂಡಿದ್ದೀರಿ. ಆತ್ಮ ಹೇಳುತ್ತದೆ ನನ್ನ ಸ್ವಧರ್ಮವೇ ಆಗಿದೆ ಶಾಂತಿ ಎಂದು. ನಾವೆಲ್ಲರೂ ಪರದೇಶದವರಾಗಿದ್ದೀವಿ. ನಮ್ದು ಈ ದೇಶನ ಇಲ್ಲ, ಈ ಮಾಯಾ ದೇಶಕ್ಕೆ ನಾವೆಲ್ಲರೂ ಬಂದಿದ್ದೀವಿ. ಗೀತೆಯನ್ನು ಸಹ ಹಾಡ್ತಾರಲ್ವ, ಏನಂತ, ಓ ದೂರ ದೇಶದಲ್ಲಿ ಇರುವವರೇ ಎಂದು ಗೀತೆಯನ್ನು ಸಹ ಹಾಡ್ತಾರೆ. ನಾವೆಲ್ಲ ಆತ್ಮರು ಸಹ ಆ ದೂರ ದೇಶದಲ್ಲಿ ಇರುವಂಥವರೇ ಆಗಿದ್ದೀವಿ. ಹೀಗೆ ತಾವು ಮಕ್ಕಳು ಈ ಎಲ್ಲ ವಿಷಯಗಳನ್ನು ತಿಳ್ಕೊಂಡಿದ್ದೀರಿ. ಬರೋಬರ್ ಹಮ್ ಪರದೇಶ್ ಮೇ ಹೈ, ಬಹುತ್ ದೂರ ದೇಶ ಸೆ ಆತೆ ಹೈ, ಜಿಸ್ಕೋ ನಿರಾಕಾರಿ ದುನಿಯಾ ಕಹಾ ಜಾತಾ ಹೈ. ನಾವೆಲ್ಲರೂ ಆ ದೇಶದಲ್ಲೇ ಇರೋರಾಗಿದ್ದೇವೆ. ಆದರೆ ಅಂತಹ ದೂರ ದೇಶದಿಂದ ನಾವೆಲ್ಲರೂ ಬಂದಿದ್ದೇವೆ. ಆ ನಿರಾಕಾರದ ಜಗತ್ತಿನಿಂದ ನಾವು ಬಂದಿದ್ದೇವೆ. ಆ ದೇಶಕ್ಕೆ ನಿರಾಕಾರ ಜಗತ್ತು ಎಂದು ಹೇಳಲಾಗುತ್ತದೆ. ಬಾಪ್ कहते हैं दुनिया में तो बहुत होंगे ना, तुम जानते हो हम सब परदेशी हैं. भक्ति मार्ग में भक्त भगवान को याद करते हैं. भक्त चाहते हैं कि भगवान आए तो आकर क्या करे. तुम बच्चों को पता है कि बाबा हम परमधाम से बाबा है कि परमधाम से आते हैं. कहते हैं मुझे कलयुगी पतित दुनिया से स्वर्ग पावन दुनिया बनाना है.
तुमको कोई मनुष्य नहीं पढ़ाते हैं। मनुष्य ना अपनी सदगति कर सकते हैं ना औरों को सदगति दे सकते हैं। अब नाटक पूरा होता है, अंत में सब एक्टर्स हाजिर होना ही है। गीता में भी है, सिर्फ शिव बाबा के बदले श्री कृष्ण भगवान वाचा कह दिया है। श्री कृष्ण तो है ಫಸ್ಟ್ ಪ್ರಿನ್ಸ್. ತಂದೆ ಅರ್ಥ ಮಾಡಿಸ್ತಿದ್ದಾರೆ, ಭಕ್ತಿ ಮಾರ್ಗದಲ್ಲಿ ಭಗವಂತನನ್ನು ಅವರು ನೆನಪು ಮಾಡುತ್ತಾರೆ. ತಂದೆ ತಿಳಿಸ್ತಿದ್ದಾರೆ, ಭಕ್ತರು ಇಷ್ಟಪಡ್ತಾರೆ ಭಗವಂತ ಬರಲಿ ಅಂತ. ಭಗವಂತ ಬಂದು ಏನು ಕೊಡ್ತಾರೆ, ಅವ್ರು ಏನು ಮಾಡ್ತಾರೆ ಅನ್ನೋದು ಅವರು ತಿಳ್ಕೊಂಡಿಲ್ಲ. ತಾವು ಮಕ್ಕಳು ಈಗ ತಿಳ್ಕೊಂಡಿದ್ದೀರಿ, ನಮ್ಮ ತಂದೆ ಪರಮಧಾಮದಿಂದ ಇಲ್ಲಿಗೆ ಬರ್ತಾರೆ. ಅವರು ಈ ಕಲಿಯುಗ ಪತಿತ ಜಗತ್ತನ್ನು ಸತ್ಯಯುಗದ ಪಾವನ ಜಗತ್ತನ್ನಾಗಿ ಮಾಡ್ತಾರೆ ಎಂದು ತಾವು ತಿಳ್ಕೊಂಡಿದ್ದೀರಿ. ಮನುಷ್ಯರಿಗೆ ಓದಿಸ್ಲಿಕ್ಕೆ ಸಾಧ್ಯವಿಲ್ಲ. ತಂದೆ ತಿಳಿಸ್ತಾರೆ, ಮನುಷ್ಯರು ತಮ್ಮದೇ ಸದ್ಗತಿಯನ್ನು ಮಾಡಿಕೊಳ್ಳಿಕ್ಕಾಗಲ್ಲ, ಇನ್ನು ಅನ್ಯರ ಸದ್ಗತಿಯನ್ನು ಹೇಗೆ ಕೊಡ್ಲಿಕ್ಕೆ ಸಾಧ್ಯವಾಗುತ್ತೆ? ಈ ನಾಟಕವಂತೂ ಈಗ ಪೂರ್ತಿ ಆಗ್ಲಿಕ್ಕೆ ಬಂದಿದೆ ಮಕ್ಕಳೇ ಅಂತ ತಿಳಿಸ್ತಿದ್ದಾರೆ. ಎಲ್ಲ ಆ್ಯಕ್ಟರ್ಸ್ ಪಾತ್ರಧಾರಿಗಳು ಅಂತಿಮದಲ್ಲಿ ಒಂದು ಕಡೆಗೆ ಬರಲೇಬೇಕಾಗುತ್ತದೆ. ಗೀತೆಯಲ್ಲಿಯೂ ಸಹ ಇದು ಬರೆಯಲಾಗಿದೆ ಅಂತ ತಿಳಿಸ್ತಿದ್ದಾರೆ. ಕೇವಲ ಶಿವ ತಂದೆಯವರ ಬದಲಾಗಿ ಅವರು ಗೀತೆಯಲ್ಲಿ ಶ್ರೀಕೃಷ್ಣ ಭಗವಂತನ ಮಹಾವಾಕ್ಯ ಎಂದು ಬರೆದು ಬಿಟ್ಟಿದ್ದಾರೆ. ಶ್ರೀಕೃಷ್ಣನಂತೂ ಎಲ್ಲಿ ಬರ್ತಾರೆ? ಮೊದಲನೆಯ ರಾಜಕುಮಾರರಾಗಿದ್ದಾರೆ. ತಂದೆ ತಿಳಿಸಿದ್ದಾರೆ, ಉನ್ಕೆ ಲಿಯೇ ಸಮಜ್ತೆ ಹೇ ಹಮ್ಕೋ ರಾಜಯೋಗ ಸಿಖಾಯಾ ಥಾ. ಕೃಷ್ಣನಿಗೋಸ್ಕರ ಅವ್ರು ತಿಳ್ಕೊಳ್ತಾರೆ, ಕೃಷ್ಣ ರಾಜಯೋಗವನ್ನು ಕಲಿಸ್ಕೊಟ್ಟಿದ್ರು. ಪರಂತು ಅಭಿ ತುಮ್ ಜಾನ್ತೆ ಹೋ ರಾಜಯೋಗ ಸಿಖಾನೆ ವಾಲಾ ಭೋಲಾನಾಥ್ ಆಯಾ ಹೇ. भोलानाथ नॉलेजफुल बाप को कहा जाता है, फिर श्री कृष्ण के ऊपर कलंक लगा देते हैं. वास्तव में वह श्री कृष्ण के ऊपर नहीं लगाते, बाप के ऊपर लगाते हैं. ತಂದೆ ಹೇಳ್ತಿದ್ದಾರೆ, ಪರಮಾತ್ಮ ತಂದೆಯವರೇ ಬಂದು ರಾಜಯೋಗವನ್ನು ತಾವು ಮಕ್ಕಳಿಗೆ ಕಲಿಸ್ಕೊಡ್ತಾರೆ. ತಂದೆಯವರು ಭೋಲಾನಾಥ ಆಗಿದ್ದಾರೆ, ಜ್ಞಾನ ಸಾಗರರೂ ಸಹ ಆಗಿದ್ದಾರೆ. ಆದರೆ ಶ್ರೀ ಕೃಷ್ಣನ ಮೇಲೆ ಅವರೇನು ಹೊರಿಸಿದ್ದಾರೆ? ಕಲಂಕವನ್ನು ಹಾಕಿದ್ದಾರೆ. ವಾಸ್ತವಿಕವಾಗಿ ನೋಡಿದರೆ ಅದು ಕೃಷ್ಣನ ಮೇಲೆ ಹಾಕಿರುವ ಕಲಂಕ ಅಲ್ಲ, ಅದು ತಂದೆಯವರ ಮೇಲೆ ಹಾಕಿರುವಂತಹ ಕಲಂಕವಾಗಿದೆ. ಚಲ್ತೆ ಚಲ್ತೆ ರಾಹಿನೇ ಆಕರ್ प्रवेश किया, तब से देखो कितने कलंक लगाते आए हैं. रास लीला आदि सब खेल उनके हैं, वही बच्चों को बतलाते हैं. बच्चे जानते हैं हमको बाबा मिला है, बाबा से हम रत्नों की झोली भर रहे हैं. शास्त्रों के ज्ञान को रत्न नहीं कहा जाता है. ತಂದೆ ತಿಳಿಸ್ತಿದ್ದಾರೆ, ನಮಗೆ ತಂದೆಯವರು ಸಿಕ್ಕಿದ್ದಾರೆ, ಅವರಿಂದ ನಾವು ಜ್ಞಾನ ರತ್ನಗಳ ಜೋಲಿಗೆಯನ್ನು ತುಂಬಿಸ್ಕೊಳ್ತಾ ಇದ್ದೀವಿ ಅಂತು. ಶಾಸ್ತ್ರಗಳನ್ನು ಜ್ಞಾನ ರತ್ನಗಳು ಎಂದು ಹೇಳಲಾಗುವುದಿಲ್ಲ. ಇದು ಜ್ಞಾನವೇ ಆಗಿದೆ, ಏನಾಗಿದೆ? ಜ್ಞಾನ ರತ್ನಗಳಾಗಿವೆ ಅಂತ ತಂದೆ ಅರ್ಥ ಮಾಡಿಸ್ತಿದ್ದಾರೆ. ಏಕ್ ರತ್ನ लाखों रुपए का है. इस समय सभी मनुष्य एक दो को पत्थर मारते मारते पत्थर बुद्धि बन गए हैं. ಈ ಜ್ಞಾನ ರತ್ನಗಳು ಒಂದೊಂದು ರತ್ನದ ಬೆಲೆ ಲಕ್ಷಗಳ ರೂಪಾಯಿ ಆಗಲಾಗಿದೆ. ಈ ಸಮಯದಲ್ಲಿ ಮನುಷ್ಯರೆಲ್ಲರೂ ಒಬ್ಬರಿಗೊಬ್ಬರು ಈ ಕಲ್ಲುಗಳನ್ನು ಹಾಕ್ಕೊಳ್ತಾ ಕಲ್ಲು ಬುದ್ಧಿಯವರಾಗ್ಬಿಟ್ಟಿದ್ದಾರೆ ಅಂತ ತಂದೆ ಅರ್ಥ ಮಾಡಿಸ್ತಿದ್ದಾರೆ. ಬಾಪ್ कहते हैं, कब्रिस्तान से फरिस्तान बन रहा है. यहाँ तो घड़ी घड़ी काल खाकर कब्र दाखिल कर देता है, वहाँ तो ऐसे नहीं होता. बाप आकर पत्थर बुद्धि से पारस बुद्धि बना देते हैं. जैसे सर्प पुरानी खाल उतार नई ले लेते हैं, वैसे पुराना शरीर छोड़ नए ले लेते हैं. ತಂದೆ ತಿಳಿಸ್ತಿದ್ದಾರೆ, ಇಲ್ಲಂತೂ ಆ ಮೃತ್ಯು ಯಾವಾಗ ಬರುತ್ತೋ ಯಾರಿಗೂ ಗೊತ್ತೇ ಇಲ್ಲ.
ಯಾವ ಕ್ಷಣ ಆದರೂ ಯಾರನ್ನಾದರೂ ಕರ್ಕೊಂಡು ಹೋಗ್ಬೋದು. ಅಲ್ಲಿ ಸತ್ಯಯುಗದಲ್ಲಂತೂ ಹೇಗೆ ಸರ್ಪವು ಒಂದು ಪೊರೆಯನ್ನು ಬಿಟ್ಟು ಇನ್ನೊಂದು ಪೊರೆಯನ್ನು ಧಾರಣೆ ಮಾಡಿಕೊಳ್ಳುತ್ತದೆಯೋ ಹಾಗೆ ಮನುಷ್ಯರು ಒಂದು ಶರೀರವನ್ನು ಬಿಟ್ಟು ಇನ್ನೊಂದನ್ನು ನಾವು ಧಾರಣೆ ಮಾಡ್ಕೊಳ್ತಾ ಇದ್ದೀವಿ ಎಂದು ಆ ರೀತಿ ಅವರು ಅನುಭವ ಮಾಡ್ತಾರೆ. ಅಲ್ಲಿ ಕಾಲ ಮೃತ್ಯು ಅಂತೂ ಇರೋದಿಲ್ಲ ಅಂತ ತಿಳಿಸ್ತಿದ್ದಾರೆ ತಂದೆಯವರು. यह दृष्टांत बाबा अभी देते हैं, इनको फिर नहीं ले लेते हैं। इनको फिर सन्यासी लोग अपने काम में लगा देते हैं। ऐसे समझते हैं कि बुद्ध सागर में समा जाते हैं। उस पर कोई कहते हैं ज्योति ज्योत में लीन हो जाती है। उन अनेक मत देते रहते हैं। अब तुमको मिलती है एक मत, उस पर चलना पड़े। बाबा कहते हैं तुम जन्म जन्मांतर मुझे पुकारते हो, मैं एक ही बार आता हूँ, तुमने बहुत पुकारा है, मैं गुलाम तेरा। बाप आकर गुलामपने से छुड़ाते हैं। तुम माया के गुलाम बन पड़े हो, बाप आकर उनसे लिबरेट करते हैं। तुम जानते हो हमने बहुत भक्ति की है, अब भक्ति का फल देने बाप आए हैं। अब भक्ति का पाठ पूरा हुआ है। ज्ञान भक्ति फिर है ವೈರಾಗ್ಯ. ತಂದೆ ತಿಳಿಸ್ತಿದ್ದಾರೆ. ಇಲ್ಲಿ ತಂದೆ ಏನೆಲ್ಲ ತಿಳಿಸಿದ್ದಾರೆ ಅಲ್ಲಿ ಸನ್ಯಾಸಿಗಳು ಏನು ಮಾಡಿಬಿಡ್ತಾರೆ, ಅದನ್ನು ಸಾಗರದಲ್ಲಿ ಸಮಾವೇಶವಾಗಿದ್ದಾರೆ ಅಂತ ತಿಳಿಸ್ತಾರೆ, ಅಥವಾ ಬ್ರಹ್ಮಾಂಡದಲ್ಲಿ ಆಗ್ತಾರೆ ಅಂತ ತಿಳಿಸ್ತಾರೆ. ಈ ರೀತಿ ತಂದೆ ಹೇಳಿರುವುದನ್ನು ಅವರು ಉಲ್ಟಾ ತಿಳಿಸ್ಬಿಡ್ತಾರೆ. ತಂದೆ ಹೇಳ್ತಿದ್ದಾರೆ, ನೀವಂತೂ ಮಕ್ಕಳು ಬಹಳ ಜನ್ಮಗಳಿಂದ ನನ್ನನ್ನು ಕರಿತಾ ಬಂದಿದ್ದೀರಿ. ತಂದೆ ಬಂದು ಏನು ಹೇಳ್ತಾರೆ, ಈ ದಾಸತ್ವದಿಂದ ನಮ್ಮನ್ನೆಲ್ಲರನ್ನೂ ಬಿಡಿಸ್ತಾರೆ ಅಂತ ಹೇಳ್ತಿದ್ದಾರೆ. ನಾವೆಲ್ಲರೂ ಮಾಯೆಗೆ ದಾಸಿಗಳಾಗಿದ್ದೀವಿ, ಅದರಿಂದ ತಂದೆ ಬಂದು ನಮ್ಮೆಲ್ಲರನ್ನೂ ಬಿಡಿಸ್ತಾರೆ ಅಂತ ತಿಳಿಸ್ತಿದ್ದಾರೆ. ಎಲ್ಲರೂ ಕೂಡ ಬಹಳ ಭಕ್ತಿಯನ್ನು ಮಾಡಿದ್ದೀರಿ. ಭಕ್ತಿಯ ಫಲವನ್ನು ಕೊಡಲಿಕ್ಕೆ ಭಗವಂತ ಬರಲೇಬೇಕಾಗುತ್ತದೆ. ಈಗ ಭಕ್ತಿಯ ಪಾತ್ರವು ಪೂರ್ತಿಯಾಗಿದೆ. ಜ್ಞಾನ ಅನಂತರ ಭಕ್ತಿ ಅನಂತರ ವೈರಾಗ್ಯವಾಗಿದೆ. ವೈರಾಗ್ಯವು 2 ಪ್ರಕಾರವಾಗಿದೆ. ಅಲ್ಲಿ ಸನ್ಯಾಸಿಗಳು ಮನೆ ಮಠವನ್ನೆಲ್ಲ ಬಿಟ್ಟು ವೈರಾಗ್ಯ ಮಾಡ್ತಾರೆ. ಇಲ್ಲಿ ಏನಾಗಿದೆ, ಇಡೀ ಪ್ರಪಂಚದಿಂದಲೇ ನಾವು ವೈರಾಗ್ಯವನ್ನು ಮಾಡುತ್ತೀವಿ. ಒಂದು ವೈರಾಗ್ಯ ಯಾವುದು, ಮನೆ ಮಠವನ್ನು ಬಿಟ್ಟು ಕಾಡಿಗೆ ಹೋಗುವುದು. ಇನ್ನೊಂದು ನಾವು ಇಡೀ ಸಂಸಾರವನ್ನೇ ಬಿಡುವುದು. तो तुम बच्चे जानते हो यह सब भस्म हो जाने हैं. ಯಾಕೆ ನಾವು ಇಡೀ ಪ್ರಪಂಚವನ್ನೇ ವೈರಾಗ್ಯ ಮಾಡ್ತೀವಿ, ಇದೆಲ್ಲವೂ ಭಸ್ಮವಾಗೋಗಿದೆ, ಇದೆಲ್ಲವೂ ಕೊಲಕ ಆಗೋಗಿದೆ. ಅದರಿಂದ ನಾವು ಇಡೀ ಪ್ರಪಂಚದಿಂದವೇ ವೈರಾಗ್ಯವನ್ನು ಪಡ್ಕೊಳ್ತೀವಿ. ಕುಚ್ ಭೀ ನಹಿ रहेगा, ಇಲ್ಲಿ ಏನೂ ಸಹ ಇರೋದಿಲ್ಲ. किनकी दबी रहेगी धूल में, फिर ऐसे समय चोर आदि भी आकर लूटते हैं. जैसे एरोप्लेन गिरते हैं, आग लगती है तो चोर अंदर घुस जाते हैं, आसपास वाले भी लूट लेते हैं. टाइम तो मिलता है जब तक पुलिस आए, यह विनाश तो होना ही है. कितनी बड़ी सृष्टि है, तुम जानते हो. अमेरिका आदि तरफ तो सुख का पंप है, क्रिश्चियन पिछाड़ी वाले हैं ना, उन्हों के सुख का पार्ट अभी है. कितनी हिम्मत रखते हैं, स्टार्स पर चंद्रमा पर जाएंगे, सूर्य तरफ नहीं जाते हैं, समझते हैं वह जला देगा. कोशिश करते हैं चंद्रमा में, स्टार्स में जमीन ले लेवे. सूर्यवंशी चंद्रवंशी नाम सुना है तो समझते हैं शायद वह कोई दुनिया है. जापानी लोग अपने को सूर्यवंशी कहलाते हैं. कोई क्या कहलाते हैं. अब तुम जानते हो भारत बरोबर सूर्यवंशी चंद्रवंशी था. इन जैसा ऊंच खंड
कोई हो नहीं सकता। यह ड्रामा बना बनाया है, इसमें बदली सदली होने की बात है नहीं। यह तो समझने की बात होती है. ತಂದೆಯವರು ಇಲ್ಲಿ ಅರ್ಥ ಮಾಡಿಸ್ತಿದ್ದಾರೆ. ಈ ಸಮಯದಲ್ಲಿ ಎಲ್ಲವೂ ಸಹ ಏನಾಗಲಿದೆ, ವಿನಾಶವಾಗಲಿದೆ. ಮತ್ತು ಎಲ್ಲರ ಹಣ ಇರ್ಬೋದು, ಎಲ್ಲರ ಆಸ್ತಿ ಏನಾಗುತ್ತೆ, ಮಣ್ಣಿನ ಪಾಲಾಗುತ್ತೆ, ಮಣ್ಣಿನಲ್ಲಿ ಸಮಾಪ್ತಿ ಆಗಿಬಿಡುತ್ತೆ ಅಂತ ಹೇಳ್ತಿದ್ದಾರೆ. ಇನ್ನು ಸ್ವಲ್ಪ ಪೊಲೀಸರು ಬರೋವರೆಗೂ ಸಮಯ ಇರುವ ಕಾರಣ ಕಳ್ಳರು ಬಂದು ಎತ್ಕೊಂಡು ಹೋಗ್ತಾರೆ. ಎಲ್ಲವೂ ಕೂಡ ಮತ್ತೆ ಸಮಾಪ್ತಿ ಆಗುತ್ತದೆ, ಅವ್ರದ್ದು ಸಹ ಆಮೇಲೆ ಸಮಾಪ್ತಿ ಆಗುತ್ತೆ. ಈ ಸಮಯದಲ್ಲಿ ಕ್ರಿಶ್ಚಿಯನ್ರು, ಅಮೆರಿಕಾದವರು ಬಹಳ ಹಣವಂತರಾಗಿದ್ದಾರೆ. ಅವ್ರದ್ದು ಸಹ ಬಹಳ ಹೆಸರು ಇದೆ. ಯಾಕಂದರೆ ಅವರು ಅಂತಿಮದಲ್ಲಿ ಬಂದಿರುವ ಕಾರಣ ಅವರು ಈ ಸಮಯದಲ್ಲಿ ಸುಖದ ಪಾತ್ರ ಅವರಿಗೆ ಇದೆ ಅಂತ ತಿಳಿಸ್ತಿದ್ದಾರೆ ತಂದೆಯವರು. ಕೆಲವರು ಬಹಳ ಧೈರ್ಯವನ್ನು ಇಟ್ಕೊಳ್ತಾರೆ. ನಕ್ಷತ್ರಗಳ ಮೇಲೆ ಮತ್ತು ಚಂದ್ರನ ಮೇಲೆ ಹೋಗ್ತಾರೆ. ಅಲ್ಲಿಯೂ ಸಹ ನಾವು ಜಾಗ ತಗೊಂಡು ಮನೆಗಳನ್ನು ಮಾಡಬೇಕು ಅಂತ ಅಲ್ಲಿಯೂ ಸಹ ಹೋಗಿ ಅಲ್ಲಿನೂ ಎಲ್ಲ ಹುಡುಕಾಡ್ತಾ ಇರ್ತಾರೆ. ತಂದೆ ಅರ್ಥ ಮಾಡಿಸ್ತಾರೆ. ಇಲ್ಲಿ ಜಪಾನಿಗಳು ಸಹ, ಜಪಾನದವರು ಹೇಳ್ತಾರೆ ನಾವು ಸೂರ್ಯ ವಂಶದವರು ಎಂದು ಹೇಳಿಸ್ಕೊಳ್ತಾರೆ. ಕೆಲವರು ಏನೋ ಒಂದು ಹೇಳ್ತಾ ಇರ್ತಾರೆ. ಅದಾಗಿರುವ ಉನ್ನತ ಖಂಡ ಬೇರೆ ಯಾವುದೂ ಆಗಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ತಂದೆ ತಿಳಿಸ್ತಿದ್ದಾರೆ. ಇದು ನಾಟಕವೇ ಮಾಡಲ್ಪಟ್ಟಿದೆ. ಇದನ್ನು ಬದಲಿ ಸದಲಿ ಮಾಡಲಿಕ್ಕೆ ಮಾಡುವಂತಹ ವಿಷಯವೇ ಇದರಲ್ಲಿ ಇಲ್ಲ. ಇದೆಲ್ಲವೂ ಅರ್ಥ ಮಾಡಿಕೊಳ್ಳುವಂತಹ ವಿಷಯಗಳಾಗಿವೆ. बच्चे जब शांत में बैठते हैं तो हमेशा स्वधर्म में बैठना है. ಮಕ್ಕಳೇ, ನೀವು ಶಾಂತವಾಗಿ ಕುಳಿತಿರ್ತೀರಿ ಅಂದರೆ ಹೇಗೆ ಕೂರಬೇಕು, ಸ್ವಧರ್ಮದಲ್ಲಿ ಕೂರಬೇಕು ಅಂತ ತಿಳಿಸ್ತಿದ್ದಾರೆ. बाप को याद करना है, शांति के लिए कोई जंगल में नहीं जाना पड़ता. ನೀವು ಶಾಂತಿಗಾಗಿ ಕಾಡಿಗೆ ಹೋಗೋ ಅವಶ್ಯಕತೆ ಇಲ್ಲ ಮಕ್ಕಳೇ ಅಂತ ತಿಳಿಸ್ತಿದ್ದಾರೆ. कोई भी आए तुम समझा सकते हो कि शांति तो गले का हार है, तुम ढूंढते कहाँ हो. ಯಾರನ್ನ ಬಂದರೆ ಅವರಿಗೆ ಅರ್ಥ ಮಾಡಿಸಿ, ಶಾಂತಿ ಅಂತೂ ನಮ್ಮ ಕೊರಳಿನ ಹಾರವಾಗಿದೆ, ನೀವು ಎಲ್ಲಿ ಹುಡುಕ್ತೀರಾ ಅದನ್ನು ಹೋಗಿ ಅಂತ ಅವರಿಗೆ ಅರ್ಥ ಮಾಡಿಸಿ. ಆತ್ಮ कहती है मेरा स्वधर्म ही शांत है, फिर यहाँ शरीर में आने से टाकी बनता हूँ. ನಾನು ಈ ಶರೀರದಲ್ಲಿ ಬಂದ ಮೇಲೆ ಮಾತುಗಳಲ್ಲಿ ಬರ್ತೀನಿ. ಸೈಲೆನ್ಸ್ ಮೇ ತೋ ನಾಟಕ ಹೋತಾ ನಹಿ. ಶಾಂತಿಯಲ್ಲಿ ಪರಮಧಾಮದಲ್ಲಿ ಯಾವುದೇ ನಾಟಕವೂ ಮಾಡಲಾಗುವುದಿಲ್ಲ. ಪೆಹಲೆ ಮೂವಿ ಬಯೋಸ್ಕೋಪ್ ಚಲ್ತಾ ಥಾ, ಸೂಕ್ಷ್ಮ ವತನ್ ಮೇ ಭಿ ಮೂವಿ ಹೋತಿ ಹೇ, ಆವಾಜ್ ನಹಿ ನಿಕಲ್ತಾ. ಮೊಟ್ಟ ಮೊದಲು ಈ ಸಿನಿಮಾಗಳು ಮಾಡಿದಾಗ ಏನು ಮಾಡ್ತಿದ್ರು, ಅವರು ಅಂದರೆ ಒಂಥರ ಸಂಜ್ಞೆಗಳಿಂದ ಅವರು ಏನು ಮಾಡ್ತಿದ್ರು, ನಾಟಕವನ್ನು ಮಾಡ್ತಾಯಿದ್ರು. ಸೂಕ್ಷ್ಮ ವತನದಲ್ಲಿ ಕೂಡ ಸಂಜ್ಞೆಗಳಿಂದಾನೇ ನಡೆಯುತ್ತದೆ, ಅಲ್ಲಿ ಯಾವುದೇ ಶಬ್ದವೂ ಇರೋದಿಲ್ಲ. उसी समय जो कल्प पहले समझा था वह समझकर आकर सुनाते हैं. कोई नई बात नहीं, सारा ड्रामा हमको 84 जन्म नाच ನಚಾತಾ ಹೇ. ಅಂದರೆ ಈ ನಾಟಕವು ಎಲ್ಲವೂ 84 ಜನ್ಮಗಳ ಪೂರ್ತಿ ನಾಟಕವು ನಮ್ಮನ್ನು ಏನು ಮಾಡ್ತಿರುತ್ತೆ, ನಾಟಕದಲ್ಲಿ ನಾಟ್ಯ ಮಾಡಿಸ್ತಾ ಇರುತ್ತೆ. ಮೇಲೆ ಕೆಳಗಡೆ ನಮ್ಮನ್ನು ನಾಟ್ಯ ಮಾಡಿಸ್ತಾ ಇರುತ್ತೆ. ಇದೆಲ್ಲವೂ ಹೊಸ ಮಾತೇನೂ ಇಲ್ಲ. ಯಾಕಂದರೆ ನೀವು ಕಲ್ಪದ ಹಿಂದೆ ಕೂಡ ಇದನ್ನು ಅರ್ಥ ಮಾಡ್ಕೊಂಡಿದ್ರಿ, ಮತ್ತೆ ಅರ್ಥ ಮಾಡ್ಕೊಳ್ತಿದ್ರಿ. ತಂದೆ ಹೇಳ್ತಿದ್ದಾರೆ, ಅನಾದಿ ಡ್ರಾಮಾ ಹೇ, ಇದು ಅನಾದಿ ನಾಟಕವಾಗಿದೆ. ಶರೀರದಲ್ಲಿ ಬಂದ ಮೇಲೆ ತಮ್ಮ ತಮ್ಮ ಪಾತ್ರವನ್ನು ಎಲ್ಲರೂ ಅಭಿನಯ ಮಾಡ್ತಾ ಇರ್ತಾರೆ. मीठे मीठे बच्चों, यह शिव बाबा कह रहे हैं, आत्मा उनसे बात करते हैं, ಮಮೇಕಂ ಯಾದ್ ಕರೋ. ಮಧುರಾತಿ ಮಧುರವಾದಂತಹ ಮಕ್ಕಳೇ, ಇಲ್ಲಿ ಶಿವತಂದೆಯವರು ಹೇಳ್ತಾ ಇದ್ದಾರೆ, ಆತ್ಮಗಳ ಜೊತೆ ಮಾತನಾಡ್ತಿದ್ದಾರೆ. ಆತ್ಮಗಳಿಗೆ ಹೇಳ್ತಿದ್ದಾರೆ, ಮಕ್ಕಳೇ ನನ್ನನ್ನು ಒಬ್ಬನನ್ನೇ ನೆನಪು ಮಾಡ್ತಾ ಇರಿ ಅಂತ ತಿಳಿಸ್ತಿದ್ದಾರೆ. ಯಹ ಬ್ರಹ್ಮ ನಹಿ ಕಹೆಂಗೆ ಕಿ ಮಮೇಕಂ ಯಾದ್ ಕರೋ, ಕಿತನಿ ಗುಹ್ಯ ಬಾತೆ ಹೇ. यह कहता है मुझे भी उनको याद करना पड़ता है,
मैं भी ब्रह्मपुत्रा नदी हूँ। ब्रह्मपुत्रा नदी और सागर का मेला लगता है, सरस्वती और सागर का मेला नहीं लगता है। मेला एक ही लगता है। कलकत्ते में ब्रह्मपुत्रा नदी और सागर के संगम पर बहुत ಭಾರಿ ಮೇಳ लगता है. ತಂದೆ ಇಲ್ಲಿ ಅರ್ಥ ಮಾಡಿಸ್ತಿದ್ದಾರೆ, ಬ್ರಹ್ಮರವರು ನನ್ನೊಬ್ಬರನ್ನೇ ನೆನಪು ಮಾಡಿ ಎಂದು ಹೇಳುವುದಿಲ್ಲ. ಇಲ್ಲಿ ಬಹಳ ಆಳವಾದ ವಿಷಯಗಳಾಗಿವೆ. ತಂದೆ ಅರ್ಥ ಮಾಡಿಸ್ತಿದ್ದಾರೆ, ನನ್ನೊಬ್ಬರನ್ನೇ ತಾವು ಮಕ್ಕಳು ಈಗ ನೆನಪು ಮಾಡಿರಿ. ಬ್ರಹ್ಮಪುತ್ರ ನದಿನೂ ಇದೆ ಅಲ್ಲವೇ? ಬ್ರಹ್ಮಪುತ್ರ ನದಿ ಮತ್ತು ಸಾಗರದ ಮೇಲವೂ ಸಹ ಆಗುತ್ತದೆ. ಇಲ್ಲಿ ಸರಸ್ವತಿ ಮತ್ತು ಸಾಗರದ ಮೇಲ ಎಂದು ಹೇಳುವುದಿಲ್ಲ. ತಂದೆ ಹೇಳ್ತಿದ್ದಾರೆ, ಇಲ್ಲಿ ಕಲಕತ್ತಾದಲ್ಲಿ ಬ್ರಹ್ಮಪುತ್ರ ಮತ್ತು ಸಾಗರದ ಸಂಗಮವಾಗಿದೆ ಎಂದು ಅಲ್ಲಿ ಬಹಳ ದೊಡ್ಡ ಮೇಲೆಯೂ ನಡೆಯುತ್ತದೆ. ಬ್ರಹ್ಮಪುತ್ರ ಏಕ್ ಹೇ ಔರ್ ಮೇಲಾ ಭಿ ಏಕ್ ಬಾರ್ ಲಗ್ತಾ ಹೇ. ಅಲ್ಲಿ ಬ್ರಹ್ಮಪುತ್ರ ಇರೋದು ಒಂದೇ ಇದೆ, ಅಲ್ಲಿ ಮೇಲೆಯೂ ಸಹ ಒಂದೇ ಸಲ ಆಗುತ್ತದೆ. ತೋ ಯಹ ಭಿ ಯಹ ಮೇಲಾ ಲಗ್ತಾ ಹೇ. सागर ना हो तो मेला तोड़े ही कहेंगे. मम्मा जाती है तो नदियों का मेला लगता है. यह मेला लगा है सागर और ब्रह्मपुत्रा नदी के साथ. यह तो तुम आप ही समझ सकते हो. अगर विचार सागर मंथन कर सकते हो तो विचार करो. ತಂದೆ ತಿಳಿಸ್ತಿದ್ದಾರೆ, ಇಲ್ಲಿ ಸಾಗರ ಬಂದು ಪುತ್ರ ನದಿಯ ಜೊತೆ ಮಿಲನ ಆಗಿರುವ ಕಾರಣ ಇಲ್ಲಿ ಮೇಲ ಆಗುತ್ತದೆ. ಒಂದು ಕಡೆ ಮಮ್ಮ ಅವರು ಹೋಗಿ ನದಿಗಳ ಜೊತೆ ಮಿಲನ ಮಾಡಿದರೆ ಅದು ನದಿಗಳ ಮಿಲನವಾಗುತ್ತದೆ, ಆದರೆ ಅದು ಸಾಗರನ ಮಿಲನ ಆಗುವುದಿಲ್ಲ ಅಂತ ತಿಳಿಸ್ತಿದ್ದಾರೆ ತಂದೆ. ಇಲ್ಲಿ ಎಲ್ಲ ಮಕ್ಕಳಿಗೆ ತಂದೆಯವರು ಅರ್ಥ ಮಾಡಿಸ್ತಿದ್ದಾರೆ, ಪ್ರತಿಯೊಂದು ಕ್ಷಣ ಏನು ಮಾಡಿ ನನ್ನೊಬ್ಬರನ್ನೇ ನೆನಪು ಮಾಡಿರಿ ಮಕ್ಕಳೇ ಅಂತ ಹೇಳ್ತಿದ್ದಾರೆ. ಇದು ಏನಾಗಿದೆ, ಮಂಗಲ ಮಿಲನವಾಗಿದೆ ಎನ್ನುವುದು ಅರ್ಥ ಮಾಡಿಸ್ತಿದ್ದಾರೆ. ಬಚ್ಚೆ ಭೀ ಕಹೆಂಗೆ ಬಾಪ್ ಕೋ ಯಾದ್ ಕರೋ, ಮಮೇಕಂ ಯಾದ್ ಕರೋ ಬಚ್ಚೆ, ಯಹ್ ತುಮ್ ನಹಿ ಕಹ ಸಕ್ತೆ. ಮಕ್ಕಳು ನನ್ನನ್ನು ನೆನಪು ಮಾಡ್ರಿ ಅಂತ ಹೇಳಲಾಗುವುದಿಲ್ಲ. ಬಾಬಾ ಇನ್ ದ್ವಾರ ಕಹ ಸಕ್ತೆ ಹೇ ಬಚ್ಚೆ, ಮಮೇಕಂ ಯಾದ್ ಕರೋ. ಬಾಬಾರವರು ಈ ಬ್ರಹ್ಮ ಶರೀರದಿಂದ ಹೇಳಬಹುದು, ನನ್ನನ್ನೊಬ್ಬನೇ ನೆನಪು ಮಾಡಿರಿ ಎಂದು. ತಂದೆ ತಿಳಿಸ್ತಿದ್ದಾರೆ, ಸಬ್ಕೋ ಕೆಹನಾ ಹೇ ಕಿ ಬಾಪ್ಕೋ ಯಾದ್ ಕರೋ ತೋ ಅಂತುಮತಿ ಸೋ ಗತಿ ಹೋ ಜಾಯೇಂಗಿ. ಮೌತ್ ತೋ ಸಬ್ಕಾ ಹೋನಾ ಹಿ ಹೇ. ತಂದೆ ಏನು ಹೇಳ್ತಿದ್ದಾರೆ, ಎಲ್ಲರ ಸಾವಂತೂ ಆಗಲೇ ಇದೆ, ರೆಡಿಯಾಗಿದೆ. ಆದ್ದರಿಂದ ನೀವು ಎಲ್ಲರಿಗೆ ಅರ್ಥ ಮಾಡಿಸಿ ತಂದೆಯವರನ್ನು ನೆನಪು ಮಾಡಿರಿ, ಅದರಲ್ಲೇ ಎಲ್ಲರ ಕಲ್ಯಾಣವಿದೆ ಎನ್ನುವುದು ಎಲ್ಲರಿಗೆ ಅರ್ಥ ಮಾಡಿಸಿ ಮಕ್ಕಳೇ ಅಂತ ಹೇಳ್ತಿದ್ದಾರೆ. ತಂದೆ ತಿಳಿಸ್ತಿದ್ದಾರೆ, ಅಭಿ ತೋ ಕ್ಯಾ ಲಗಾ ಪಡಾ ಹೇ, ಅಮೆರಿಕಾ ಆದಿ ಕಿತನಾ ಬಡಾ ಹೇ, यह बम्बई आदि कुछ भी नहीं रहेगी, बहुत थोड़े होंगे. अभी तो राज्य करने वाले कितने करोड़ों हैं. वहाँ तो शुरू में बहुत थोड़े होते हैं, पीछे आते जाते हैं. बच्चों को समझाया जाता है माया बड़ी प्रबल है, याद करने नहीं देगी, विघ्न डालती रहेगी. ತಂದೆ ತಿಳಿಸ್ತಿದ್ದಾರೆ, ಇಲ್ಲಿ ಅಮೆರಿಕಾ ಅನ್ನೋದು ಎಷ್ಟು ದೊಡ್ಡದಾಗಿದೆ. ಮುಂಬೈ ಅಂತೂ ಅಂತಿಮದಲ್ಲಿ ಇರೋದೇ ಇಲ್ಲ, ಕೆಲವರು ಮಾತ್ರ ಇಲ್ಲಿ ಇರ್ತಾರೆ ಅಂತ ಹೇಳ್ತಿದ್ದಾರೆ. ಅಂದರೆ ಕೋಟ್ಯಾಂತರ ಮನುಷ್ಯರಾಗ್ತಾರೆ. ಮೊಟ್ಟ ಮೊದಲು ಬಂದಾಗ ಕೆಲವರು ಇರ್ತಾರೆ, ಬರ್ತಾ ಬರ್ತಾ ಏನಾಗ್ತಾರೆ, ಹೆಚ್ಚಿನ ಸಂಖ್ಯೆದವರು ಆಗಿಬಿಡ್ತಾರೆ ಅಂತ ಹೇಳ್ತಿದ್ದಾರೆ. ಇಲ್ಲಿ ಈ ಸಮಯದಲ್ಲಿ ನಿಮಗೆ ಸಾವು ಅನ್ನೋದು ಎದುರುಗಡೆ ನಿಂತಿದೆ. ಆದ್ದರಿಂದ ತಂದೆ ತಿಳಿಸ್ತಿದ್ದಾರೆ, ನನ್ನೊಬ್ಬರನ್ನೇ ನೆನಪು ಮಾಡಿರಿ ಮಕ್ಕಳೇ ಅಂತ ತಿಳಿಸ್ತಿದ್ದಾರೆ. ಮಾಯ ಕೂಡ ಏನು ಕಡಿಮೆ ಇಲ್ಲ ಅಂತ ತಿಳಿಸ್ತಿದ್ದಾರೆ ತಂದೆ. ಅದು ಕೂಡ ಬಹಳ ಶಕ್ತಿಶಾಲಿಯಾಗಿದೆ, ಜಬರ್ದಸ್ತಿಯಾಗಿದೆ. ನಿಮ್ಮನ್ನು ನೆನಪು ಮಾಡಲಿಕ್ಕೆ ಅದು ಬಿಡೋದಿಲ್ಲ ಅಂತ ತಿಳಿಸ್ತಿದ್ದಾರೆ. ವಿಘ್ನಗಳನ್ನು ಹಾಕ್ತಾ ಇರುತ್ತೆ, ನಿಮ್ಮನ್ನು ನೆನಪು ಮಾಡೋಕ್ಕೆ ಬಿಡೋದಿಲ್ಲ ಮಕ್ಕಳೇ ಅಂತ ತಿಳಿಸ್ತಿದ್ದಾರೆ. ಬಾಬಾ ಸೆ ಬೇಮುಖ್ ಕರೇಗಿ. ತಂದೆಯವರಿಂದ ಏನು ಮಾಡುತ್ತೆ, ಮುಖವನ್ನೇ ತಿರುಗಿಸ್ಬಿಡುತ್ತೆ. ಪರಂತು ಪುರುಷಾರ್ಥ ಪೂರಾ ಕರ್ನಾ ಹೇ.
ಆದರೆ ಅದು ಎಷ್ಟೇ ವಿಘ್ನಗಳಾಗ್ಬೋದು, ಆದರೆ ನಾವೇನು ಮಾಡಬೇಕು? ಪುರುಷಾರ್ಥವನ್ನು ಪೂರ್ಣವಾಗಿ ಮಾಡಲೇಬೇಕು ಅಂತ ತಿಳಿಸ್ತಿದ್ದಾರೆ. ಪಕ್ಕಾ ಮಹಾವೀರ್ ಬನ್ನ ಹೈ. योग ऐसा रहना चाहिए जो माया कभी हिला ना सके. ನಿಮ್ಮ ಯೋಗವು ಹೇಗಿರಬೇಕಂದ್ರೆ ಮಾಯೆ ನಿಮ್ಮನ್ನು ಅಲುಗಾಡಿಸಲೇಬಾರದು. ಆ ರೀತಿ ನಿಮ್ಮ ಯೋಗವು ಪಕ್ಕಾ ಇರಬೇಕು ಅಂತ ಹೇಳ್ತಿದ್ದಾರೆ ತಂದೆಯವರು. ಆ ರೀತಿ ತಾವು ಮಕ್ಕಳು ಮಹಾವೀರರಾಗಬೇಕು ಎನ್ನುವುದು ತಿಳಿಸ್ತಿದ್ದಾರೆ. ಅಚ್ಚಾ, ಒಳ್ಳೆಯದು. ತಂದೆಯವರಿಗೆ ಧನ್ಯವಾದಗಳನ್ನು ತಿಳಿಸೋಣ. मीठे मीठे सिकलदे बच्चों प्रति माता पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. हम रूहानी बच्चों की रूहानी माता पिता बाप दादा को याद प्यार और गुड मॉर्निंग और नमस्ते नमस्ते नमस्ते. धारणा के लिए मुख्य सार. फर्स्ट वन, अपने शांत स्वधर्म में स्थित रहना है. ತಮ್ಮ ಶಾಂತಿಯ ಸ್ವಧರ್ಮದಲ್ಲಿ ಸ್ಥಿತರಾಗಬೇಕು. ತಮ್ಮ ಶಾಂತಿಯ ಸ್ವಧರ್ಮದಲ್ಲಿ ಸ್ಥಿತರಾಗಿರಬೇಕು. माया से बचने के लिए मुख में मुहल्ला डाल लेना है. ಮಾಯೆಯಿಂದ ರಕ್ಷಣೆ ಮಾಡಿಕೊಳ್ಳಲು ಬಾಯಿಯಲ್ಲಿ ನಾಣ್ಯವನ್ನು ಹಾಕಿಕೊಳ್ಳಬೇಕು. पुरानी दुनिया से बेहद का वैराग्य रखना है. ಈ ಹಳೆಯ ಜಗತ್ತಿನಿಂದ ಬೇಹದ್ದಿನ ವೈರಾಗ್ಯವನ್ನು ಇಟ್ಟುಕೊಳ್ಳಬೇಕು. विनाश के पहले अपना सब कुछ सफल कर लेना है. ವಿನಾಶ ಆಗುವುದಕ್ಕೂ ಮೊದಲೇ ತಮ್ಮದೆಲ್ಲವನ್ನು ಸಫಲ ಮಾಡಿಕೊಳ್ಳಬೇಕು. वरदान. अपनी हिम्मत के आधार पर उमंग उत्साह के पंखों से उड़ने वाले श्रेष्ठ तकदीरवान भव. अपनी हिम्मत के आधार पर उमंग उत्साह के पंखों से उड़ने वाले श्रेष्ठ तकदीरवान भव. ತಮ್ಮ ಸಾಹಸದ ಆಧಾರದಿಂದ ಉಮಂಗ ಉತ್ಸಾಹದ ರೆಕ್ಕೆಗಳಿಂದ ಹಾರುವಂತಹ ಶ್ರೇಷ್ಠ ಅದೃಷ್ಟಶಾಲಿ ಭವ. वरदान का डेफिनेशन है, कभी कुछ भी हो लेकिन अपनी हिम्मत नहीं छोड़ना है. ಯಾವಾಗಾದರೂ ಏನಾದರೂ ಆಗಲಿ ನೀವು ತಮ್ಮ ಧೈರ್ಯವನ್ನು ಬಿಡಬಾರದು ಮಕ್ಕಳೇ ಅಂತ ತಿಳಿಸ್ತಿದ್ದಾರೆ. दूसरों की कमजोरी देखकर स्वयं दिल शिकस्त नहीं होना. ಅನ್ಯರ ಬಲಹೀನತೆಗಳನ್ನು ನೋಡಿ ಸ್ವಯಂ ನಾವು ನಿರಾಶರು ಆಗಬಾರದು. पता नहीं हमारा तो ऐसा नहीं होगा, ऐसा संकल्प कभी नहीं करना. ಗೊತ್ತಿಲ್ಲ ನಮಗೂ ಏನಾಗುತ್ತದೆಯೋ, ಈ ರೀತಿ ಸಂಕಲ್ಪವನ್ನು ಎಂದಿಗೂ ಸಹ ಮಾಡಬೇಡ್ರಿ ಮಕ್ಕಳೇ ಅಂತ ಹೇಳ್ತಿದ್ದಾರೆ. तकदीरवान आत्माएं कभी किसी भी प्रभाव व आकर्षण में नीचे नहीं आती. वे सदा उमंग उत्साह में उड़ते रहने के कारण सेफ रहती है. ಯಾರು ಅದೃಷ್ಟಶಾಲಿ ಆತ್ಮಗಳಿರ್ತಾರೆ ಅವರು ಯಾರದೇ ಬಲಹೀನೆಗಳ ಪ್ರಭಾವದಲ್ಲಿ ಆಕರ್ಷಣದಲ್ಲಿ ಕೆಳಗಡೆ ಬರುವುದಿಲ್ಲ. ಅವರು ಸದಾ ಉಮಂಗ ಉತ್ಸಾಹದಲ್ಲಿ ಹಾರ್ತಾ ಇರ್ತಾರೆ. ಆದ್ದರಿಂದ ಅವರು ಸುರಕ್ಷಿತವಾಗಿರ್ತಾರೆ ಅಂತ ತಿಳಿಸ್ತಿದ್ದಾರೆ ತಂದೆಯವರು. जो पीछे की बातें कमजोरी की बातें सोचते हैं
वो पीछे देखते हैं तो पीछे देखना अर्थात ರಾವಣ का आना. ತಂದೆ ಹೇಳ್ತಿದ್ದಾರೆ, ಯಾರು ಕಳೆದೋಗಿರುವಂತಹ ವಿಷಯಗಳನ್ನು, ಬಲಹೀನ ವಿಷಯಗಳನ್ನೇ ಯೋಚನೆ ಮಾಡ್ತಾ ಇರ್ತಾರೆ, ಹಿಂದೆ ನೋಡ್ತಾರೆ ಅಂದರೆ, ಹಿಂದೆ ನೋಡುವುದು ಅಂದ್ರೇನೆ ಏನಾಗಿದೆ, ರಾವಣ ಬರುವುದಾಗಿದೆ ಅಂತ ಹೇಳ್ತಿದ್ದಾರೆ. ಎಷ್ಟೆಷ್ಟು ಬಲಹೀನತೆ ವಿಷಯಗಳನ್ನು ನೋಡ್ತಾ ಇರ್ತೀವಿ, ಅನ್ಯರಲ್ಲಿ ಇರ್ಬೋದು, ಸ್ವಯಂಲ್ಲಿ ಇರ್ಬೋದು. ಅಷ್ಟೇ ರಾವಣ ನಮ್ಮ ಒಳಗಡೆ ಏನು ಮಾಡ್ತಿರ್ತಾನೆ, ನಮ್ಮ ಸಮಯ ಶಕ್ತಿಯನ್ನು ವ್ಯರ್ಥ ಮಾಡಿಸ್ತಿರ್ತಾನೆ, ಕೆಳಗಡೆ ಇನ್ನೂ ಕೆಳಗಡೆ ತಳ್ತಾ ಇರ್ತಾನೆ. ಆದ್ದರಿಂದ ಏನು ಮಾಡಬೇಕು, ನಾವು ಅದೃಷ್ಟಶಾಲಿ ಆತ್ಮಗಳಾಗಿದ್ದೀವಿ ಎಂದು ಸದಾ ಉಮಂಗ ಉತ್ಸಾಹದಲ್ಲಿ ಹಾರ್ತಾ ಇರಬೇಕು ಅಂತ ತಂದೆಯವರು ಹೇಳ್ತಿದ್ದಾರೆ. ಆಗಲೇ ನಾವು ಮಾಯೆಯಿಂದ ಸುರಕ್ಷಿತರಾಗಿರಲು ಸಾಧ್ಯವಾಗುತ್ತದೆ. आज की स्लोगन है, हर एक की राय को सम्मान देना ही सम्मान लेना है. ಪ್ರತಿಯೊಬ್ಬರ ಸಲಹೆಗೆ ಗೌರವವನ್ನು ಕೊಡುವುದೇ ಗೌರವವನ್ನು ತೆಗೆದುಕೊಳ್ಳುವುದಾಗಿದೆ. सम्मान देने वाले अपमान नहीं कर सकते. ಯಾರು ಗೌರವವನ್ನು ಕೊಡುತ್ತಾರೆಯೋ ಅವರು ಎಂದಿಗೂ ಸಹ ಅಪಮಾನ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಇವತ್ತಿನ ಸ್ವಮಾನವಾಗಿದೆ. ನಾನು ಆತ್ಮ, ಶಾಂತಿ ಸಾಗರ ಶಿವ ತಂದೆಯ ದಿವ್ಯ ಮಡಿಲಿನಲ್ಲಿ ಶಾಂತಿ ಸ್ವರೂಪ ಅದೃಷ್ಟಶಾಲಿ ಆತ್ಮನಾಗಿದ್ದೇನೆ. ಓಂ ಶಾಂತಿ.